ಏನಪ್ಪ ಮಾಡೋಣ ಏ ವಿಚಾರ ಮಾಡೋಣ. ನೀನು ಮಾತ್ರ ಯಾವ ಕಾರಣಕ್ಕೂ ನಮ್ಗೆ ಫುಲ್ ಸೀರಿಯಸ್ ಆಗಿರ್ಬೇಕು. ಏನ್ ಮಾತಾಡಿದ್ರು ವಿಚಾರ ಮಾಡೋಣ. ಮಾಡಪ್ಪ. ದೇವದೇವತ ಬಂದರೆ ಆರಂಭ ಬೇಡ ಎಲ್ಲ ಕೇಳ ಬೇಡ ಎಲ್ಲ ಕೇಳ ಅತ್ತ ಎತ್ತ ಜಗಳ ಬೇಡ ಹೊರತಾವೆ ಎಲ್ಲ ಕೇಳ ಬೇಡ ಎಲ್ಲ ಕೇಳ ತಪ್ಪಾಯ್ತು ಬಿಡವ. ರಾಣಿ ವಾಸ್ತುತ ಬಂದಾರ ಹೆಣ್ಮಕ್ಳ ಬಹಳ ಮರ್ಯಾದೆ ಕೊಡ್ಬೇಕು. ಯಾಕಪ್ಪ ಅಂತಾನು ಅವರಿಗೆ ಪುಕ್ಷಟ್ಟ ಬಸ್ ಐತೆ, 2,000 ರೂಪಾಯಿ ಗೃಹಲಕ್ಷ್ಮಿ ಬೇರೆ ಎಣಿಸ್ಕೊಂತ ಇದ್ದಾರೆ. ಏನನ್ನ ಸ್ವಲ್ಪ ನಾವು ಅತ್ತಾಗಿತ್ತಾಗ ಇರಿಸು ಮುರುಸು ಮಾಡಿದ್ವಿ, ಇಕ್ಕಟ್ಟಿಗೆ ಹಾಕ್ಯಂತ ದಿಕ್ಲಿಕ್ ಬಿಡ್ತಾರೆ ಹೆಣ್ಮಕ್ಳು. ಅವ್ರು ಹೇಳ್ದಂಗೆ ಕೇಳ್ಬೇಕು. ಈ 5 ವರ್ಷ ಅಮ್ಮ, ಅಡಿಗೆಯ ಮನೆ ಒಳಗಿರಬೇಕಂದು ಒಲೆ, ನಡು ಮನೆಯೊಳಗಿರಬೇಕಂದು ತೊಲೆ, ಮಾನವನಿಗಿರಬೇಕಂದು ತಲೆ, ಆ ತಲೆಯೊಳಗಿರಬೇಕಂದು ಕಲೆ, ಕಲೆ ಇಲ್ಲದವನ ಬಾಳು ಕಗ್ಗೋಲೆ, ಕಲಾ ಮಾತ ಕೈ ಬೀಸಿ ಕರೆಯುತ್ತಿದ್ದಾಳೆ ಹೊನ್ನರಪ್ಪ ಎಂಬ ಈ ಭವ್ಯವಾದ ರಂಗ ವೇದಿಕೆಯ ಮುಂಭಾಗದಲ್ಲಿ ವಿಚಾರಿಸುವ ಸಾರ್ಥ್ಯ ತರಮ್ಮ ತಾಯಿ. ಊರಾಗಳ ಕತ್ತನೆಲ್ಲ ಕಾಯಿ, ನಿನ್ನ ಗೊಡಿತಿನ 2 ತೆಂಗಿನಕಾಯಿ, ನಿನ್ನ ಕಣ್ಣಾಗ ಒಣ ಮೆಣಸಿನಕಾಯಿ. ನನ್ನ ನೋಡಿ ಹಂಗಾಗಿ ಬಿಡ್ತೀರವ್ವ ನೀವು. ಬಾಯಿ ಬಾಯಿ ಅದು ಏನಪ್ಪ ಮೇಷೆ? ಏನಪ್ಪ? ಇಲ್ಲಪ್ಪ, ನೀವು ನಾಟಕ ಆಡಕ್ಕೆ ಬರ್ತೀರ ಅಂತ ಹೇಳಿ ನಾನು ಒಂದೇ ಒಂದು ದ್ವಾಸ ಒಯ್ದಿರೋದು ಅಂತಾಳೆ. ಒಂದೇ ಒಂದು ದ್ವಾಸೆ ಅಲ್ಲ, ಬೆಳಿಗ್ಗೆ ಕೊಡ್ತಾಳು ಕೈ ತುಂಬ ದ್ವಾಸೆ. ದಾಸಿನ ದಾಸೆ ನಾನು ನಿನ್ನ ನಾಟಕ ಬಂದಿದ್ದೆ ಕಣ್ಮಮ್ಮ. ಕತ್ಲಗೆ ಒಂದೇ ಒಂದು ದ್ವಾಸ ಒಯ್ದಿನ ಅಂದಂಗಾಯ್ತು ಬಿಡಮ್ಮ. ಒಂದನೇ ದಾಸಿ ಎಂಬುದು ಸರ್ವರಿಗೂ ಗೋಚರವಾತಮ್ಮಯ್ಯ. ಆದ್ರೆ ಈ ನಿಜ ಸ್ಥಾನಕ್ಕೆ ಬಂದ ಕಾರಣವೇನಮ್ಮ? ನಿಮಗೆ ಐದು ಗಾಚಾರ ಬಿಡಿಸ್ತಾಳೆ, ಅಷ್ಟು ಸುಲಭ ಕರೆಸಿಲ್ಲ. ಆಯ್ತು, ಎರಡನೇ ಆಯ್ತಮ್ಮ. ಚಂಡಿದಾಸ್ ಎಂಬುದು ಗೊತ್ತಾಯ್ತು. ಆಯಮ್ಮನ ಸ್ವಲ್ಪ ವಿಚಾರ ಮಾಡ್ತೀನಿ. ನಿಧಾನ ಮಾಡ್ರಿ, ನಿಧಾನ ಮಾಡ್ರಿ. ನನಗಿರೋ 2 ಕೈ 1 ಬಾಯಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಅಮ್ಮ ನೀನು ಕೂದ್ಲು ಯಾಕ ಹಿಂಗೆ ಗಾಳಿ ಮಾರಮ್ಮ ನಂಗೆ ಬಿಟ್ಕೊಂಡಿದ್ವಿ? ಹೇರ್ ಸ್ಟೈಲ್ ಅಂತ ಮೆಣಸಿನ್ಕಾಯೇ ಬೇಕೀಗ. ಸಾರಿ ಏನಪ್ಪ? ಕಾಯಿ ಸರಿಯಾಗಿ ಹೊಡಿಲಿಲ್ಲ. ಈ ಹುಡುಗಿ ಬಸರಾದ ಆಮ್ಲಸ್ಸೇ ಬೇಕು ಇವಳಿಗೆ. ನಡೆಯಲ್ಲ. ಮಾಡೋಣ. ದೇವಿಯುಕ್ತ ಬಂದರೆ ಆರಂಭ. ಏನ್ ಮಾರ, ಇನ್ನ ಮುಟ್ಟಿಲ್ಲ, ಮಾತಾಡ್ಸಿಲ್ಲ. ಬಾರ ಮಾಮ ಮಲಿಕಮ್ಮನ ಅಂತ ಕರೀತಾಳೆ. ಸಾರಿ ಸಾರಿ.
ಏನಂತ ಸ್ವಾಮಿ ಅಮ್ಮ ನಿನಗೆ ಗೊತ್ತು ಏನ್ ಹೇಳ್ದವ ನನ್ಗೊಂದು ಅರ್ಥ ಆಗ್ಲಿಲ್ಲ ಅಮ್ಮ ಹಂಗೆ ಕೇಳ್ದೇನು ವಾಹ್ ವಾ ಏನ್ ಅವಳ ತುಟಿ ತೊಂಡೆ ಹಣ್ಣಿನಂತಹ ತುಟಿ ದಾಳಿಂಬರೆಯ ಬೀಜವನ್ನು ನಾಚುವಂತಿದೆ ಇವಳ ದಂತ ಪಂಕ್ತಿಗಳು ನಮ್ಮಂತ ಕಾಮಕರನ್ನು ಕೈ ಮಾಡಿ ಕರೆಯುವಂತಿದೆ ಇವಳ ಮೈಕಾಂತಿಯ ಬಣ್ಣ ನಿಂಬೆ ಹಣ್ಣಿನಂತಹ ಕುಚ ದಾಳಿಂಬರ ಬೀಜವನ್ನು ನಾಚುವಂತಿದೆ ಇವಳ ದಂತ ಪಂಕ್ತಿಗಳು ನೇರಳೆ ಹಣ್ಣಿನಂತಹ ಕಣ್ಣು ಸಮುದ್ರದ ಅಲೆಯಂತಹ ಕಣ್ಣುಬ್ಬು ಗದ ಕೇಸರಿಯಂತಹ ಇವಳ ಕೇಸರಾಶಿ ಈ ಎಲ್ಲಾ ರೂಪುರೇಖೆಗಳನ್ನು ಕಂಡು ಮನಸೋತು ಮಾತನಾಡಿಸುವ ಸಾರ್ಥಿಯಂತರ ತಾಯಿ ಹೆಂಗಂಗೆ ಆಗ್ತವ ತಾಯಿ ಹಾ ಯಾವಾಗ ನೀನು ಮಗನೇ ಅಂತೀ ನೋಡ ನಮ್ಮ ಅಪ್ಪನ ಕರೆಸಿ ಇವಾಗಲೇ ಪಂಚಾಯತಿ ಮಾಡಿಸ್ಬಿಡ್ತೀನಿ ಆಯ್ತಮ್ಮ ಎರಡನೇ ದಾಸಿ ಎಂಬುದು ಸರ್ವರಿಗೂ ಗೋಚರವಾಯಿತು ಈ ನಿಜ ಸ್ಥಾನಕ್ಕೆ ಬಂದ ಕಾರಣವೇನವ್ವ